ಲಿಂಕನ್ ಅವರು ಬರೀ ಅಮೆರಿಕಾಗೆ ಅಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಉಡುಗೊರೆಯನ್ನ ಕೊಟ್ಟು ಹೋದರು. ಲಿಂಕನ್ ಏನು ಮಾಡಿದರು ಅದನ್ನು ಅವರು ಮಾಡದೇ ಇದ್ದಿದ್ದರೆ ದಕ್ಷಿಣ ಆಫ್ರಿಕಾದಲ್ಲಿ ಅಪಾರ್ಥೈಡ್ ವರ್ಣಭೇದ ನೀತಿ ಇತ್ತೀಚೆಗೆ ಈ ರೀತಿ ಮುಗಿದು ಹೋಗುತ್ತಿರಲಿಲ್ಲ. ನಮ್ಮ ಭಾರತದಲ್ಲಿ ಕೂಡ ಜಾತಿ ದುರಾಚಾರದ ವಿರುದ್ಧ ನಾವು ಎಷ್ಟು ಜೋಶ್ನಿಂದ ಆಂದೋಲನ ಮಾಡೋಕೆ ಮತ್ತು ಲೆಜಿಸ್ಲೇಷನ್ ತರೋಕೆ ಸಾಧ್ಯವಾಯಿತೋ ಅದಕ್ಕೆ ದೊಡ್ಡ ಕಷ್ಟ ಎದುರಾಗುತ್ತಿತ್ತು. ಹಾಗಾಗಿ ಲಿಂಕನ್ ಸಾಹೇಬರ ಹೋರಾಟ ಒಂದು ವಿಶ್ವವ್ಯಾಪಿ ಪರಿಣಾಮವನ್ನ ಬೀರಿತು. ಆದರೆ ಇಂತಹ ಒಬ್ಬ ಮಹಾನ್ ವ್ಯಕ್ತಿಯನ್ನ ಒಂದು ಬಹಳ ಕೀಳುಮಟ್ಟದ ಸಣ್ಣ ಮನುಷ್ಯ ಬಂದು ಕೊಂದು ಬಿಡ್ತಾನೆ. ಯಾಕೆ ಗೊತ್ತಾ? ಕಪ್ಪು ಜನರಿಂದ ಗುಲಾಮಗಿರಿ ಮಾಡಿಸುವುದರಲ್ಲಿ ಏನಪ್ಪಾ ಕೆಟ್ಟದ್ದು ಇದೆ ಅಂತ ನನಗೆ ಅನ್ಸುತ್ತೆ ಅಂತ ಅವನು ಹೇಳುತ್ತಾನೆ. ಚಿಕ್ಕ ಯೋಚನೆ, ಚಿಕ್ಕ ಮನುಷ್ಯ, ಆದರೆ ಮಹಾನ್ ವ್ಯಕ್ತಿಯನ್ನೇ ಮುಗಿಸಿ ಹೋಗ್ತಾನೆ. ಮತ್ತು ಅವರ ಹತ್ಯೆಗೆ ಮುನ್ನವೂ ಸಹ ಪ್ರಯತ್ನಗಳು ಆಗಿದ್ದವು. ಆದ್ರೆ ಮಹಾನ್ ವ್ಯಕ್ತಿಗಳ ಬಗ್ಗೆ ನೀವು ಇದನ್ನ ಹೆಚ್ಚಾಗಿ ಗಮನಿಸಬಹುದು. ಅವರು ತಮ್ಮ ವೈಯಕ್ತಿಕ ಸುರಕ್ಷತೆಗೆ ಹಲವು ಬಾರಿ ಕಮ್ಮಿ ಮಹತ್ವ ಕೊಡ್ತಾರೆ. ಅವರು ಆತ್ಮತ್ಯಾಗ ಮಾಡಬೇಕು ಅಂತಲ್ಲ, ಬದಲಿಗೆ ಅವರಿಗೆ ಅದಕ್ಕಿಂತ ಹೆಚ್ಚು ಪ್ರೀತಿಯಾದ ಮುಖ್ಯವಾದ ಬೇರೆ ಯಾವುದೋ ವಿಷಯವಿರುತ್ತೆ. ಹಾಗಾಗಿ ಹಲವು ಬಾರಿ ಅವರು ಸರಿ, ಆ ಮುಖ್ಯ ವಿಷಯಕ್ಕಾಗಿ ನಾನು ನನ್ನ ಸುರಕ್ಷೆಯಲ್ಲಿ ಸ್ವಲ್ಪ ಸಡಿಲಿಕೆ ಕೊಟ್ಟರೆ ಪರವಾಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ದುರಂತ ಅಂದ್ರೆ ಇದೇ ಸಡಿಲಿಕೆಯ ಕಾರಣದಿಂದಲೇ ಹಲವು ಬಾರಿ ಅವರ ಹತ್ಯೆಯಾಗಿ ಹೋಗುತ್ತದೆ.